ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಇಸ್ ರಿಗಾರ್ಡಿಂಗ್ ದ ನ್ಯೂಲಿ ಲಾಂಚ್ಡ್ ಹುಂಡೈ ಅವ್ರದ್ದು ಎಲೆಕ್ಟ್ರಿಕ್ ಕ್ರೆಟಾ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇಲ್ಲಿ ನಾನು ಸ್ಪೆಸಿಫಿಕಲಿ ಐ ವಿಲ್ ಡಿಸ್ಕಸ್ ಮೋರ್ ರಿಗಾರ್ಡಿಂಗ್ ದ ಇಂಪ್ಯಾಕ್ಟ್ ಆಫ್ ದಿಸ್ ವೆಹಿಕಲ್ ಇನ್ ದ ಎಲೆಕ್ಟ್ರಿಕ್ ಕಾರ್ ಮಾರ್ಕೆಟು. ಸೊ ಅದ್ರ ಕಡೆ ಜಾಸ್ತಿ ನಾನು ಡಿಸ್ಕಸ್ ಮಾಡ್ತೀನಿ. ಇದ್ರದ್ದು ಡೀಟೇಲಿಂಗ್ ಆ್ಯಂಡ್ ಎವ್ರಿಥಿಂಗು ನಾನು ಜಾಸ್ತಿ ಡಿಸ್ಕಸ್ ಮಾಡಲ್ಲ. ಮೇ ಬಿ ಸಣ್ಣ ಪುಟ್ಟ ಫೀಚರ್ಸ್ ಏನೇನಿದೆ ಬೇಸಿಕ್ ಅದನ್ನು ಮಾತ್ರ ಮಾತಾಡ್ತೀನಿ. ಬಿಕಾಸ್ ಐ ಥಿಂಕ್ ಅದನ್ನು ನೀವು ಸಾಕಷ್ಟು ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿರ್ತೀರಾ. ಸೊ ಆ್ಯಂಡ್ ಅದಾದಮೇಲೆ ಇಲ್ಲಿ ಬಂದಿರ್ತೀರಾ. ಸೊ ಐ ಥಿಂಕ್ ನಾನಿಲ್ಲಿ ಮೋರ್ ಅಬೌಟ್ ದ ಇಂಪ್ಯಾಕ್ಟ್ ಆಫ್ ದಿಸ್ ವೆಹಿಕಲ್ ಇನ್ ದ ಎಲೆಕ್ಟ್ರಿಕ್ ಮಾರ್ಕೆಟ್ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋಣ ಅಂತ. ಸೊ ಬೇಸಿಕಲಿ ಏನು ಡಿಫ್ರೆನ್ಸ್ ಇದೆ ವಿತ್ ದಿಸ್ ವೆಹಿಕಲ್ ಎಲೆಕ್ಟ್ರಿಕ್ ಕ್ರೆಟಾ ಕಂಪೇರ್ ಟು ದ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ವರ್ಷನ್ ಅಂತ ನೋಡಿದ್ರೆ ಐ ಥಿಂಕ್ ಮೋರ್ ಆರ್ ಲೆಸ್ ಸೇಮ್ ಆಗಿದೆ. ಕೆಪ್ಟ್ ಇಟ್ ವೆರಿ ಸಿಂಪಲ್ಲು. ತುಂಬಾ ಏನು ಎಕ್ಸ್ಟ್ರಾವಗೆಂಟ್, ತುಂಬ ರೆವಲ್ಯೂಷನರಿ ಅವ್ರು ತುಂಬ ಲೈಕ್ ಕ್ವರ್ಕಿಯಾಗಿ ಡಿಫ್ರೆಂಟಾಗಿ ಏನು ಮಾಡಿಲ್ಲ. ಲೈಕ್ ನಿಮಗೆ ಮಹೇಂದ್ರ BE6 ಮತ್ತು XEV9 ಮಾಡಿದ್ರು ನೋಡಿ. ಐ ಟೋಲ್ಡ್ ಯು ಕ್ರೆಟಾ ಆರ್ ಹುಂಡೈ ಬೇಸಿಕಲಿ ದೇ ಆಲ್ವೇಸ್ ಸ್ಟೇ ಗ್ರೌಂಡೆಡು. ದೇ ಮೇಕ್ ಇನೋವೇಷನ್ಸ್ ಮಾಡ್ತಾರೆ ಸ್ಟೈಲಿಂಗಲ್ಲಿ ಎವ್ರಿಥಿಂಗು. ಬಟ್ ವೆನ್ ಇಟ್ ಕಮ್ಸ್ ಟು ದ ಇಂಜಿನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಅವರು ದೇ ಸ್ಟೇ ವಿತ್ ದ ಮಾರ್ಕೆಟ್ ಏನಿದೆ ಸ್ಟ್ಯಾಂಡರ್ಡ್ಸು ಅದ್ರ ಜೊತೆ ಸ್ಟಿಕ್ ಮಾಡ್ತಾರೆ. ಸೊ ದೇ ಹ್ಯಾವ್ ಸ್ಟಿಕ್ ವಿತ್ ದ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಓನ್ಲಿ. ಪ್ರೈಸ್ ಇನ್ನೂ ರಿವೀಲ್ ಆಗಿಲ್ಲ. ಸೊ ಐ ವುಡ್ ಬಿ ಎಕ್ಸ್ಪೆಕ್ಟಿಂಗ್ ಮೇ ಬಿ 15 to 20% ಮೋರ್ ದೆನ್ ದ ಕ್ರೆಟಾ ಪೆಟ್ರೋಲ್ ಆರ್ ಡೀಸೆಲ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ತೀನಿ. ತುಂಬಾ ಇನ್ಕ್ರೀಸ್ ಇರಲ್ಲ. ಬಿಕಾಸ್ ನಥಿಂಗ್ ಆಸ್ ಐ ಟೋಲ್ಡ್ ಯು ಏನೋ ಗ್ರೌಂಡ್ ಬ್ರೇಕಿಂಗ್ ಏನೋ ಫೀಚರ್ಸ್ ಇದರಲ್ಲಿ ಇಲ್ಲ. ಸೊ ಆಲ್ರೆಡಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ ನೀವು ಡಿಫ್ರೆನ್ಸಸ್ ಏನು ನೋಡೋದಾದರೆ ಅದೇ ನಿಮಗೆ ಆಬ್ವಿಯಸ್ಲಿ ದಿಸ್ ಇಸ್ ಎನ್ ಎಲೆಕ್ಟ್ರಿಕ್ ಕಾರು ಆ್ಯಂಡ್ ಚಾರ್ಜಿಂಗ್ ಪಾಯಿಂಟ್ ಬಂದ್ಬಿಟ್ಟು ಕಾರ್ದು ಮುಂದ್ಗಡೆ ಇದೆ. ವಿಚ್ ನನಗೆ ಟು ಬಿ ವೆರಿ ಆನೆಸ್ಟ್ ಐ ಡೋಂಟ್ ಲೈಕ್ ಇಟ್. ಐ ಹೋಪ್ ದ್ಯಾಟ್ ಅದು ಸೈಡಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಎನಿವೆ ದ ಒನ್ ಥಿಂಗ್ ದೇ ಹವ್ ಡನ್ ಗುಡ್ ಇಸ್ ಅದರಲ್ಲಿ ಮೆಕ್ಯಾನಿಕಲಿ ನೀವು ಅದನ್ನು ತೆಗಿಬೋದು ರಾದರ್ ದೆನ್ ಕಾರಲ್ಲಿ ನೀವು ಸ್ಟಾರ್ಟ್ ಮಾಡಿಬಿಟ್ಟು. ಸೊ ದಟ್ ಈಸ್ ಅ ವೆರಿ ಗುಡ್ ಥಿಂಗು. ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ದ ಗ್ರಿಲ್ಸು ಇರಲ್ಲ ಬಿಕಾಸ್ ಇದು ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಗ್ರಿಲ್ಸ್ ಇಲ್ಲ. ಬಟ್ ಐ ಥಿಂಕ್ ಏರೋಡೈನಮಿಕಲಿ ಸಮ್ ಕೈಂಡ್ ಆಫ್ ನಿಮಗೆ ಡೌನ್ ದ ಗ್ರಿಲ್ ನಿಮಗೆ ಒಂದು ಕೆಲವು ಪಾರ್ಟ್ಸ್ ಕೊಟ್ಟಿದ್ದಾರೆ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲು. ಸೊ ದಟ್ ಈಸ್ ಆಲ್ಸೋ ದೇರ್. ಆ್ಯಂಡ್ ಆಲ್ LED ಸೆಟಪ್ ಇದೆ. ಎವ್ರಿಥಿಂಗ್ ಈಸ್ LED. ಆ್ಯಂಡ್ ಸ್ವಲ್ಪ ಲೈಟ್ಸ್ ಹಿಂದ್ಗಡೆ ಎಸ್ಪೆಷಲಿ ಲೈಟ್ಸು ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ. ನಿಮಗೆ ಹಿಂದ್ಗಡೆ ಬ್ಯಾಕ್ ಲೈಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ದ ಥಿಂಗು. ರನ್ನಿಂಗ್ ಅದೇ ಸೇಮ್ ಥಿಂಗ್ ಕನೆಕ್ಟೆಡ್ DRLs ಕನೆಕ್ಟೆಡ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಸೇಮ್ ಥಿಂಗ್ ಕೊಟ್ಟಿದ್ದಾರೆ. ಸೊ ಡಿಸೈನ್ ವೈಸ್ ನೀವು ನೋಡೋದಾದ್ರೆ ಆಚೆ ಕಡೆಯಿಂದ ಎವ್ರಿಥಿಂಗು ಇಟ್ ಲುಕ್ಸ್ ವೆರಿ ಸಿಮಿಲರ್ ಟು ಐ ವುಡ್ ಕ್ರೆಟಾ. ಲಿಟಲ್ ಬಿಟ್ ಡಿಫ್ರೆಂಟು. ಲೈಕ್ ನೀವು ವೀಲ್ಸ್ ಕಡೆನೂ ನೋಡಿದ್ರು ಐ ಥಿಂಕ್ ದಟ್ ಐ ಡೋಂಟ್ ನೋ ಏರೋಡೈನಮಿಕ್ ಇರಬೇಕು ಅಂತ ವೀಲ್ಸ್ನ ಫುಲ್ಲಿ ಫ್ಲ್ಯಾಟ್ ಆ್ಯಂಡ್ ದಟ್ ಕೈಂಡ್ ಆಫ್ ನೀವು ನೋಡಿರ್ತೀರ ನೀವು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಯಾವ ಥರ ವೀಲ್ಸ್ ಇರುತ್ತೆ ಆ ಥರ ಕೊಟ್ಟಿದ್ದಾರೆ. ಸೊ ಆಲ್ ದಟ್ ಥಿಂಗ್. ಆ್ಯಂಡ್ ಕಾರ್ದು ಸೀಟಲ್ಲಿ ಫ್ರಂಟ್ ಸೀಟಲ್ಲಿ ಮೆಮೊರಿ ಫಂಕ್ಷನ್ 2 ಮೆಮೊರಿ ಫಂಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಕೋ ಡ್ರೈವರ್ ಸೀಟಲ್ಲಿ ನಿಮಗೆ ಬೇಸಿಕಲಿ ಒಂದು ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಇಸ್ ಇಟ್. ಸೊ ಏನು ಅಷ್ಟೊಂದು ಸ್ಪೆಷಲ್. ಇದರಲ್ಲೂ ಪ್ಯಾನೋರಾಮಿಕ್ ಸನ್ ರೂಫ್ ಇದೆ. ಆ್ಯಂಡ್ ಎವ್ರಿಥಿಂಗ್ ವಾಟ್ ಐಮ್ ಸ್ಪೀಕಿಂಗ್ ಈಸ್ ಅಬೌಟ್ ದ ಟಾಪ್ ಮಾಡಲು. ಸೊ ಎಡಾಸ್ ಫೀಚರ್ ಕೊಟ್ಟಿದ್ದಾರೆ. ಎಡಾಸ್ ಫೀಚರು ಐ ವುಡ್ ಸೇ ಮೋರ್ ಆರ್ ಲೆಸ್ ನಿಮಗೆ ಕ್ರೆಟಾದಲ್ಲಿ ಇರೋದೇ ಇರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಸ್ವಲ್ಪ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ ಕೇಸ್ ನಿಮ್ಮ ಮುಂದ್ಗಡೆ ಇರೋ ಕಾರು ವಿಚ್ ಜನರಲ್ ನೀವು ಸಿಗ್ನಲಲ್ಲಿ ನೋಡ್ತೀರಾ. ಸೊ ಮುಂದ್ಗಡೆ ಇರೋ ಕಾರು ಸ್ಟಾರ್ಟ್ ಆಗಿಬಿಟ್ರೆ ನಿಮಗೊಂದು ಇಂಡಿಕೇಶನ್ ಸಿಕ್ಬಿಡುತ್ತೆ, ಓಕೆ ಕಾರ್ ಸ್ಟಾರ್ಟ್ ಆಗಿದೆ. ಸೊ ನೀವು ನಿಮ್ಮ ಗಾಡಿನ ಸ್ಟಾರ್ಟ್ ಮಾಡ್ಬೋದು. ಸೊ ಆಲ್ ದೋಸ್ ಥಿಂಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಆ್ಯಕ್ಚುಲಿ ಯೂಸ್ಡ್ ಮೋಸ್ಟ್ ಆಫ್ ದ ಕಾಂಪೊನೆಂಟ್ಸ್ ಫ್ರಮ್ ದ ಅಯಾನಿಕ್. ಸೊ ಅಯಾನಿಕ್ದು ಕಾಂಪೊನೆಂಟ್ಸ್ ಯೂಸ್ ಮಾಡಿದ್ದಾರೆ. ಏನೋ ದ ಫ್ರೇಮ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಫ್ರಮ್ ದ ಕ್ರೆಟಾ. ಬಟ್ ಕಾಂಪೊನೆಂಟ್ರಿ ಅವರು ಅಯಾನಿಕ್ಕಿಂದ ತುಂಬ ಯೂಸ್ ಮಾಡಿದ್ದಾರೆ. ಎಕ್ಸಾಂಪಲ್ ಕೊಡೋದಾದ್ರೆ ನಿಮಗೆ ಗೇರ್ ಚೇಂಜ್ ಮಾಡೋದು ಆರ್ ದ ಮೋಡ್ ಚೇಂಜ್. ಇದ್ರಲ್ಲಿ ಗೇರ್ ಏನಿರುತ್ತೆ ಎಲೆಕ್ಟ್ರಿಕ್ ಕಾರಲ್ಲಿ ಮೋಡ್ ಇರುತ್ತಲ್ಲ, ಮೋಡ್ ಚೇಂಜ್ ಮಾಡಬೇಕಾದ್ರೆ ನಿಮಗೆ ರೈಟ್ ಬಿಸೈಡ್ ದ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಸೊ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನನ್ನ ಒಪಿನಿಯನ್ಲಿ ಇಟ್ ಈಸ್ ಸಮಥಿಂಗ್ ಯು ಗೆಟ್ ಯೂಸ್ ಟು. ಇಟ್ ಈಸ್ ನಾಟ್ ಸಮಥಿಂಗ್ ನೀವು ರೆಗ್ಯುಲರಾಗಿ ನೀವು ಏನು ಯೂಸ್ ಮಾಡಲ್ಲ. ವೆನೆವರ್ ಮೋಡನ್ನು ನೀವು ತುಂಬ ರೆಗ್ಯುಲರಾಗಿ ಚೇಂಜ್ ಮಾಡಲ್ಲ ಅನ್ಲೆಸ್ ನೀವು ಲೈಕ್ ತುಂಬ ಶಿಫ್ಟ್ ಮಾಡ್ತೀರಾ ಫ್ರಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಡು. ಸೊ ದ್ಯಾಟ್ ಈಸ್ ದೇರ್. ಸೊ ಅದೊಂದು ಇದೆ. ಆ್ಯಂಡ್ ನಿಮಗೆ ಈವನ್ ಆರ್ಮ್ ರೆಸ್ಟು ಸಿಗ್ತಾ ಇದೆ. ಬಟ್ ಆರ್ಮ್ ರೆಸ್ಟಲ್ಲಿ ಕೂಲಿಂಗ್ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಹೇಗಿದ್ರು ನಾರ್ಮಲ್ ಮುಂದ್ಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ ವಿತ್ ಕೂಲಿಂಗ್ ಫಂಕ್ಷನು, ಅದ್ರ ಜೊತೆಗೆ ಇದನ್ನು ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಗ್ರೇಟ್ ಆ್ಯಕ್ಚುಲಿ. ಸೊ ಓವರ್ ಆಲ್ ಐ ವುಡ್ ಸೇ ಈವನ್ ದ ಟಚ್ ಸೆನ್ಸಿಟಿವ್ ನಿಮಗೆ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಕೆಳಗಡೆ ನಿಮಗೆ ಲಿಟಲ್ ಬಿಟ್ ಬಟನ್ಸ್ ಕೊಟ್ಟಿದ್ದಾರೆ. ಐ ಥಿಂಕ್ ಸ್ವಲ್ಪ ಜಾಸ್ತಿ ನಿಮಗೆ ಕ್ರೆಟಾದಲ್ಲಿ ಪೆಟ್ರೋಲ್ ಆ್ಯಂಡ್ ಡೀಸೆಲಲ್ಲಿ ಸ್ವಲ್ಪ ಜಾಸ್ತಿ ಟಚ್ ರಿಲೇಟೆಡ್ಗಿಂತ ಜಾಸ್ತಿ ಬಟನ್ಸ್ ಇತ್ತು. ಇದರಲ್ಲಿ ಸ್ವಲ್ಪ ನಿಮಗೆ ಟಚ್ ಜಾಸ್ತಿ ಮಾಡಿದ್ದಾರೆ ವಿಚ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ಐ ಥಿಂಕ್ ಆಸ್ ಐ ಟೋಲ್ಡ್ ಐ ಥಿಂಕ್ ಕೆಲವರು ತುಂಬ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಮೇ ಬಿ ಫ್ಯೂಚರ್ ವಿಲ್ ಬಿ ವಾಯ್ಸ್ ಕಮಾಂಡಿಂದ ಜಾಸ್ತಿ ವರ್ಕ್ ಆಗುತ್ತೆ ಅಂತ ಇದೆ. ಸೊ ಅದಕ್ಕೋಸ್ಕರ ಮೇ ಬಿ ದೇ ಆರ್ ರೆಡ್ಯೂಸಿಂಗ್ ದ ಬಟನ್ಸು. ಸೊ ಐ ನೋ ದಟ್ ಬಟನ್ಸ್ ತುಂಬ ಯೂಸ್ಫುಲ್ ಇದೆ. ಇಫ್ ಎನಿಬಡಿ ಡ್ರೈವ್ಸ್ ದ ಕಾರ್ ದೇ ನೋ ಬಟನ್ ಹೌ ಯೂಸ್ಫುಲ್ ಇಸ್. ಬಟ್ ಫ್ಯೂಚರಲ್ಲಿ ಮೇ ಬಿ ವಾಯ್ಸ್ ಕಂಟ್ರೋಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಮೇ ಬಿ ದೇ ಆರ್ ಶಿಫ್ಟಿಂಗ್ ಟುವರ್ಡ್ಸ್ ದ ಟಚ್ ಕಂಟ್ರೋಲ್ ಇವಾಗ. ಬಟ್ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಹುಂಡೈಯಲ್ಲಿ ಅಷ್ಟೊಂದಿಲ್ಲ. ಲೈಕ್ ಕೆಲವು ಕಾರ್ಸಲ್ಲಿ ಜಾಸ್ತಿನೇ ಟಚ್ ಇರುತ್ತೆ. ಸೊ ದ್ಯಾಟ್ ಇಸ್ ದ ಥಿಂಗು. ಆ್ಯಂಡ್ ಸ್ಟೇರಿಂಗ್ ವೀಲು ನಿಮಗೆ ಲಿಟಲ್ ಬಿಟ್ ಡಿಫ್ರೆಂಟ್ ಆಗಿ ಕಾಣುತ್ತೆ. ಹೆಚ್ ಸಿಂಬಲ್ ಬದಲು ನಿಮಗೆ ದ ಡ್ಯಾಶ್ ಸಿಂಬಲ್. ಐ ಥಿಂಕ್ ಅಯಾನಿಕಲ್ಲಿ ಅದೇ ಥರ ಇತ್ತು.
ಸೊ ಅದು ಕಾಣುತ್ತೆ. ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾಸ್ ಇದೆ. ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಐ ಮೀನ್ ಹುಂಡೈ ಅವ್ರದ್ದು ದ ಬೆಸ್ಟ್ ಪಾರ್ಟ್ ಅಬೌಟ್ ಹುಂಡೈ ಏನು ಅಂದರೆ ವಾಟ್ ಎವರ್ ಫೀಚರ್ಸ್ ತೆಗಿಯೋ, ಎಷ್ಟೊಂದು ಜನ ದೇ ಆರ್ ಸ್ಟಾರ್ಟೆಡ್ ಕಾಪಿಂಗ್ ದ ಹುಂಡೈ ಕ್ರೆಟಾ ಲೈಕ್ ವಾಟ್ ದೇ ಯೂಸ್ ಟು ಡೂ, ಲೈಕ್ ತುಂಬ ಫೀಚರ್ಸ್ ಕೊಡೋದು, ಎಲ್ಲರೂ ಈಗ ಅದನ್ನೇ ಕಾಪಿ ಮಾಡ್ತಾ ಇದ್ದಾರೆ ದ ಸ್ಟ್ರಾಟಜಿನ. ಬಟ್ ದ ಥಿಂಗ್ ಈಸ್ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಹುಂಡೈ ಆ್ಯಂಡ್ ಅದರ್ ಕಂಪನೀಸ್ ಅಂದರೆ ವೆನ್ ಎವರ್ ಹುಂಡೈ ಗಿವ್ಸ್ ದ ಫೀಚರ್ಸು ಇಟ್ ಆ್ಯಕ್ಚುಲಿ ವರ್ಕ್ಸು ಕಂಪೇರ್ ಟು ಅದರ್ಸು. ಕೆಲವರು ಕೊಡೋದ್ರಲ್ಲಿ ಒಂದೊಂದ್ಸಲಿ ವರ್ಕ್ ಆಗೋದು, ಒಂದೊಂದ್ಸಲಿ ವರ್ಕ್ ಆಗದೇನೂ ಇರ್ಬೋದು. ಐ ವುಡ್ ಸೇ ಮೆಜಾರಿಟಿ ವರ್ಕ್ ಆಗುತ್ತೆ, ಬಟ್ ಕನ್ಸಿಸ್ಟೆನ್ಸಿ ಇರುತ್ತೆ ವಿತ್ ಹುಂಡೈ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಹುಂಡೈ. ಸೊ ಎಲ್ಲ ಫೀಚರು ವರ್ಕ್ ಆಗುತ್ತೆ ಪ್ರಾಪರಾಗಿ. ಸೊ ದಟ್ ಈಸ್ ವಾಟ್ ಸಾಕಷ್ಟು ಜನ ಟೆಸ್ಟ್ ಮಾಡಿದ್ದಾರೆ. ಸೊ ಇಟ್ ಈಸ್ ವರ್ಕಿಂಗ್ ವೆಲ್ಲು. ಸೊ ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಿಮಗೆ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನು ಇದೆ. ಸೊ ಮಿರರಲ್ಲಿ ನೀವು ನೋಡ್ಬೋದು ಬ್ಲೈಂಡ್ ಸ್ಪಾಟ್ ಇನ್ ಕೇಸ್ ಯಾರಾದರೂ ಬರ್ತಾ ಇದ್ದರೆ ಅದು ನಿಮಗೆ ಅಲರ್ಟ್ಸ್ ಕೊಡುತ್ತೆ ನಿಮಗೆ. ಸೊ ಆಲ್ ದೋಸ್ ಥಿಂಗ್ಸ್ ನಿಮಗೆ ಟಾಪ್ ಮಾಡಲಲ್ಲಿ ಸಿಗುತ್ತೆ. ಆ್ಯಂಡ್ ಈವನ್ ಪ್ಯಾನೋರಾಮಿಕ್ ಸನ್ ರೂಫು ಇದೆ ಫಾರ್ ಪೀಪಲ್ ಹೂ ಲವ್ ದ ಸನ್ ರೂಫು. ಸೊ ಆಲ್ ದ ಥಿಂಗ್ಸ್ ಕೊಟ್ಬಿಟ್ಟಿದ್ದಾರೆ ಇವರು ಎಲೆಕ್ಟ್ರಿಕ್ ಇವಿಯಲ್ಲಿ, ವಿಚ್ ಆಬ್ವಿಯಸ್ಲಿ ಯು ವೇರ್ ಎಕ್ಸ್ಪೆಕ್ಟಿಂಗ್. ಕ್ರೆಟಾ ಅಂದರೆ ಇಟ್ ವಾಸ್ ದ ಫಸ್ಟ್ ಕಂಪನಿ ನೋನ್ ಟು ಗಿವ್ ಮೋರ್ ಫೀಚರ್ಸು. ಸೊ ಅವರು ಆಬ್ವಿಯಸ್ಲಿ ಫೀಚರ್ಸ್ ಕೊಟ್ಟಿದ್ದಾರೆ. ಬಟ್ ದಿಸ್ ಟೈಮ್ ಆ್ಯಕ್ಚುಲಿ ನೀವು ವಿತ್ ಮಹೇಂದ್ರ B6 ಮತ್ತು XEV9ಗೆ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ಸ್ವಲ್ಪ ಕಮ್ಮಿ ಇದೆ. ನಾಟ್ ಮೋರ್ ರ್ಯಾಡಿಕಲ್ ಡಿಸೈನ್ಸು ಇಲ್ಲ, ಎನಿಥಿಂಗ್ ಇಲ್ಲ. ಬಟ್ ಐ ಥಿಂಕ್ ದೇ ಸ್ಟೇ ಗ್ರೌಂಡೆಡ್ ಬಿಕಾಸ್ ಐ ಥಿಂಕ್ ಐ ವಿಲ್ ಎಕ್ಸ್ಪ್ಲೇನ್ ಏನಕ್ಕೆ ಅಂತ. ಬಿಕಾಸ್ ಅವ್ರದ್ದು ಸ್ಟ್ರಾಟಜಿ ಏನು ಹುಂಡೈ ಅವ್ರದ್ದು ಅದನ್ನು ಎಕ್ಸ್ಪ್ಲೇನ್ ಮಾಡೋಣ. ಸೊ ದಟ್ ಈಸ್ ದ ಆಲ್ ದ ಥಿಂಗ್ಸ್ ನಿಮ್ಮ ಪ್ರಕಾರ ಫೀಚರು. ಸೊ ನಾನು ನಿಮಗೆ ಸ್ವಲ್ಪ ಫೀಚರ್ದು ಒಂದು ಬ್ರೀಫ್ ಕೊಟ್ಬಿಟ್ಟಿದ್ದೀನಿ. ಬಟ್ ನೀವು ತುಂಬ ಡೀಟೇಲಾಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕಂದ್ರೆ ಬೇರೆ ವೀಡಿಯೋಸ್ ಚೆಕ್ಔಟ್ ಮಾಡಿ. ಬೇರೆ ಅವ್ರು ಆ್ಯಕ್ಚುಲಿ ವಿಜುವಲಿ ನಿಮಗೆ ತೋರಿಸ್ತಾರೆ ಈಚ್ ಫೀಚರ್ಸ್ನ. ಸೊ ಇಲ್ಲಿ ನಾನು ಮೇನ್ಲಿ ಡಿಸ್ಕಸ್ ಮಾಡ್ತಾ ಇರೋದು ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದಿಸ್ ವೆಹಿಕಲ್. ಬಿಕಾಸ್ ಈ ವೆಹಿಕಲು ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ನನ್ನ ಒಪಿನಿಯಲ್ಲಿ EV ಮಾರ್ಕೆಟಲ್ಲಿ. ಸೊ ನೀವು ಲಾಸ್ಟ್ ವಿಡಿಯೋ ನೀವು ನೋಡಿರ್ಬೋದು, ನಾನು ಎಲೆಕ್ಟ್ರಿಕ್ ಸ್ಕೂಟರ್ಸು ಮತ್ತು ಪೆಟ್ರೋಲ್ ಸ್ಕೂಟರ್ಸ್ ಬಗ್ಗೆ ಮಾತಾಡ್ತಿದ್ದೆ, ಹೀರೋ ಝೂಮ್ 160 ಮಾತಾಡಬೇಕಾದ್ರೆ. ಸೊ ಅಲ್ಲಿ ನೀವು ನೋಡ್ಬೋದು ನಾನು ಡಿಸ್ಕಸ್ ಮಾಡಿದ್ದೆ ದ್ಯಾಟ್ ದ ಎಲೆಕ್ಟ್ರಿಕ್ ಸ್ಕೂಟರ್ ಮಾರ್ಕೆಟ್ ಬಂದು ಇಟ್ ಈಸ್ ನಾಟ್ ಜಸ್ಟ್ ಒನ್ ಆಫ್ ಮಾರ್ಕೆಟ್ ಅಲ್ಲ, ಅಂದರೆ ಒಂದು ಸಣ್ಣ ನಿಶ್ ಮಾರ್ಕೆಟ್ ಅಲ್ಲ. ಇಟ್ ಈಸ್ ಆ್ಯಕ್ಚುಲಿ ಅ ಮೇಜರ್ ಮಾರ್ಕೆಟ್ ಆಗಿದೆ. ಈಗ 30% ಆಫ್ ದ ಎಲೆಕ್ಟ್ರಿಕ್ ಸ್ಕೂಟರ್ಸ್ನೇ ಜನ ತಗೋತಾ ಇದ್ದಾರೆ. ಇವಾಗಲೂ ಪೆಟ್ರೋಲ್ ಸ್ಕೂಟರ್ಸೇ ತಗೋತಾ ಇದ್ರೂ 30% ಅದು ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಗ್ರೋತ್ ಅದರಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಸೇಮ್ ಥಿಂಗು ಕಾರ್ ಮಾರ್ಕೆಟಲ್ಲಿ ಅಷ್ಟೊಂದು ನಡೀತಾ ಇಲ್ಲ. ಕಾರ್ ಮಾರ್ಕೆಟಲ್ಲಿ ನೀವು ನೋಡೋದಾದರೆ ಆ್ಯಸ್ ಆಫ್ ನಾವು ಗ್ರೋತ್ ಇದೆ. ಐ ಓಂಟ್ ಸೇ ದಟ್ ಗ್ರೋತ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಕಾರಲ್ಲೂ ಎಲೆಕ್ಟ್ರಿಕ್ EVs ಕಾರ್ಸ್ನ ತುಂಬ ಜನ ತಗೋತಾ ಇದ್ದಾರೆ. ಬಟ್ ಇಟ್ ಈಸ್ ನಾಟ್ ಸೀಯಿಂಗ್ ದ ಗ್ರೋತ್ ಆರ್ ಐ ವುಡ್ ಸೇ ದ ಟ್ರಸ್ಟ್ ಬೇಸಿಕಲಿ ಈಸ್ ನಾಟ್ ದೇರ್ ಕಂಪೇರ್ ಟು ದ ಎಲೆಕ್ಟ್ರಿಕ್ ಸ್ಕೂಟರ್ ಮಾರ್ಕೆಟ್. ಬಟ್ ದ್ಯಾಟ್ ಈಸ್ ಗೋಯಿಂಗ್ ಟು ಚೇಂಜ್ ನೌ ಬಿಕಾಸ್ 2 ಮ್ಯಾನುಫ್ಯಾಕ್ಚರರ್ ಈಸ್ ಗೋಯಿಂಗ್ ಟು ಎಂಟರ್ ದ ಎಲೆಕ್ಟ್ರಿಕ್ ಮಾರ್ಕೆಟು. ಒಂದು ಆಲ್ರೆಡಿ ಈಗ ಹುಂಡೈ ಅವರು ಎಂಟರ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ವಿತ್ ದೇರ್ ಆ್ಯಕ್ಚುಲಿ ದ ಮೋಸ್ಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರು, ಐ ಮೀನ್ ಸೇಲ್ಸಲ್ಲಿ ಬೇಸಿಕಲಿ ಒಳ್ಳೆ ಪರ್ಫಾರ್ಮ್ ಮಾಡುವಂಥ ಕಾರನ್ನ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಕ್ರೆಟಾಗೆ ಆಲ್ರೆಡಿ ನಿಮಗೆ ಗೊತ್ತು ದಟ್ ದೇ ಹ್ಯಾವ್ ಅ ವೆರಿ ಬಿಗ್ ನೇಮು. ಸೇಲ್ಸ್ ನಂಬರಲ್ಲೂ ಲಾಸ್ಟ್ ಇಯರು ತುಂಬ ಚೆನ್ನಾಗಿ ಸೇಲ್ ಮಾಡ್ತು. ಐ ಮೀನ್ ಬೀಯಿಂಗ್ SUV ಇಟ್ ಹ್ಯಾಸ್ ಡನ್ ವೆರಿ ಗುಡ್ ಸೇಲ್ಸು. ಸೊ ಆ್ಯಂಡ್ ಮೋರ್ ಓವರ್ ಐ ಥಿಂಕ್ ಅವರು ದೇ ಆರ್ ನಾಟ್ ಟ್ರೈಂಗ್ ಟು ಆ್ಯಡ್ ದಿಸ್ ಲೈಕ್ ಸಮ್ ಸ್ಪೆಷಲ್ ಗಾಡಿ ಇದು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಆ ಥರ ಏನೂ ಇಲ್ಲ. ದೇ ಆರ್ ಜಸ್ಟ್ ಟೆಲಿಂಗ್ ಇಟ್ ಈಸ್ ಅನ್ ಆಪ್ಷನ್ ಟು ದ ಕಸ್ಟಮರ್. ಸೊ ದ್ಯಾಟ್ ಈಸ್ ದ ರೈಟ್ ಅಪ್ರೋಚ್ ಅಂತ ಅನ್ಕೋತೀನಿ ಕ್ರೆಟಾದವ್ರು ಮಾಡಿರೋದು. ಹುಂಡೈ ಅವರು ದೇ ಆರ್ ನಾಟ್ ಟ್ರೈಂಗ್ ಟು ಸೆಲ್ ಇಟ್ ಲೈಕ್ ಸಮಥಿಂಗ್ ಸ್ಪೆಷಲ್ ಮಾಡಬೇಕಂದ್ರೆ B6 ಈ ಥರ ಮಾಡಬೇಕು. ಇಲ್ಲಾಂದರೆ ನೋ ಬಡಿ ಈಸ್ ಗೋಯಿಂಗ್ ಟು ಲೈಕ್ ನೋಟಿಸ್ ದಟ್. ಸೊ ಐ ಥಿಂಕ್ ದೇ ಆರ್ ಡೂಯಿಂಗ್ ದ ರೈಟ್ ಅಪ್ರೋಚು. ಸೊ ದ್ಯಾಟ್ ಈಸ್ ಫಸ್ಟ್ ಥಿಂಗ್ ದಟ್ ಅ ಬಿಗರ್ ಪ್ಲೇಯರ್ ಲೈಕ್ ಹುಂಡೈ ಬರ್ತಾ ಇದ್ದಾರೆ. ಸೊ ಮಾರುತಿನೂ ನೆಕ್ಸ್ಟ್ ಬರುತ್ತೆ ವಿತ್ ದ ಬ್ರೆಜಾ EV. ಸೊ ಅವಾಗ ಅಗೇನ್ ಇಟ್ ವಿಲ್ ಬಿ ಅ ಬಿಗರ್ ರೆವಲ್ಯೂಷನ್. ಏನಕ್ಕೆ ಅಂತ ಹೇಳ್ತೀನಿ. ಸೊ ರೈಟ್ ನಾವು ನೀವು ನೋಡ್ಬೋದು ಎಲೆಕ್ಟ್ರಿಕ್ ಮಾರ್ಕೆಟ್ ಕಾರ್ಸಲ್ಲಿ ಯಾವ್ಯಾವ ಕಾರ್ಸ್ ಇದೆ ಅಂತ ನೋಡಿದ್ರೆ ಮೆಜಾರಿಟಿಲಿ ನಿಮಗೆ ಟಾಟಾದು ಕಾರ್ಸ್ ಇದೆ. ಐ ಥಿಂಕ್ ಟಾಟಾ ಚೆನ್ನಾಗಿ ಅಕ್ವೈರ್ ಮಾಡಿದೆ ವಿತ್ ಲಾಟ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರಿಕ್ ಕಾರ್ಸ್. ಅದನ್ನು ಬಜೆಟಲ್ಲೂ ಇದೆ ಅವ್ರಿಗೆ. ಟಾಟಾ ಟಿಯಾಗೋ ಇದೆ. ಲಿಟಲ್ ಬಿಟ್ ವ್ಯಾಲ್ಯೂ ಓರಿಯೆಂಟೆಡಲ್ಲಿ ನಿಮಗೆ ಟಾಟಾ ಪಂಚ್ ಇದೆ. ಆ್ಯಂಡ್ ಅವ್ರದ್ದು ಮೋರ್ ಆಸ್ಪಿರೇಷನಲ್ ವ್ಯಾಲ್ಯೂ ಎಲೆಕ್ಟ್ರಿಕ್ ಕಾರ್ಸಲ್ಲಿ ಐ ವುಡ್ ಸೇ ದ ಟಾಟಾ ನೆಕ್ಸಾನ್ ಇದೆ. ಆ್ಯಂಡ್ ಟಾಟಾ ಕರ್ವ್ ಅಂತಲೂ ಹೇಳ್ಬೋದು, ಟಾಟಾ ಕರ್ EV. ವೆರಾಸ್ ನಿಮಗೆ ಬೇರೆ ಐ ಥಿಂಕ್ MG ಅವರು ಐ ವುಡ್ ಸೇ ರೈಟ್ ನಾವು MG ಈಗ ಇಂಡಿಯನ್ ಕಂಪನಿನೇ, ಜಾಸ್ತಿ ಇಂಡಿಯನ್ ಸ್ಟೇಕ್ ಇದೆ. ಸೊ ಯು ಕ್ಯಾನ್ ಚಿಲ್ ಆಗ್ಬಿಟ್ಟು ಬೈ ಮಾಡ್ಬೋದು MGನ. ಸೊ MG ವಿಂಡ್ಸರ್ ರೀಸೆಂಟ್ಲಿ ಲಾಸ್ಟ್ ಇಯರು, ಅದ್ರ ಬಗ್ಗೆ ನಾನು ಮೆನ್ಷನ್ ಮಾಡಿಲ್ಲ. ಯಾವುದಾದ್ರೂ ವೀಡಿಯೋದಲ್ಲಿ ಡೆಫಿನೆಟ್ಲಿ ಅದ್ರ ಬಗ್ಗೆ ಯಾವಾಗಾದ್ರೂ ಮಾತಾಡ್ತೀನಿ. ಸೊ ಅದು ಒಳ್ಳೆ ಇಂಪ್ಯಾಕ್ಟ್ ಮಾಡಿದೆ. ಸೊ ಲಾಟ್ ಆಫ್ ಪೀಪಲ್ಗೆ ಅದ್ರ ಬಗ್ಗೆನೂ ಟ್ರಸ್ಟ್ ಇದೆ. ಆ್ಯಂಡ್ ಮೇನ್ಲಿ ಅದಕ್ಕೆ ಒಳ್ಳೆ ವಾರಂಟಿ ಕೊಡ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ವೈ ಪೀಪಲ್ ಆರ್ ಗೆಟಿಂಗ್ ಮೋರ್ ಟ್ರಸ್ಟ್ ರಿಗಾರ್ಡಿಂಗ್ ದಟ್ ಗಾಡಿ. ಸೊ ಈ ಗಾಡಿಗೂ ತುಂಬ ಚೆನ್ನಾಗಿ ವಾರಂಟಿ ಕೊಟ್ಟಿದ್ದಾರೆ. ಅಗೇನ್ ದಟ್ ಈಸ್ ಅ ಮೋಸ್ಟ್ ಐ ಮೀನ್ ಹುಂಡೈ ಇಟ್ ಈಸ್ ಮೋರ್ ದ್ಯಾನ್ ವಾರಂಟಿ. ಅವ್ರ ಸರ್ವಿಸ್ ಬಗ್ಗೆ ತುಂಬ ಚೆನ್ನಾಗಿ ಟ್ರಸ್ಟ್ ಇದೆ. ಸೊ ಮಾರುತಿ ಮತ್ತು ಹುಂಡೈದು ದೇ ಹ್ಯಾವ್ ಅ ಡಿಫರೆಂಟ್ ಲೀಗ್ ಆಲ್ ಟುಗೆದರ್. ಅವರು ದೇ ನೋ ದಟ್ ವೆನ್ ಪೀಪಲ್ ಆರ್ ಬೈಯಿಂಗ್ ಅ ಮಾರುತಿ ಆರ್ ಹುಂಡೈ ದೇ ಆಲ್ರೆಡಿ ಹ್ಯಾವ್ ಅ ಟ್ರಸ್ಟ್. ಸೊ ಅವರು ವಾರಂಟಿ ಕೊಡ್ತಾರ ಕೊಡೋಲ್ಲ ಆಲ್ರೆಡಿ ಟ್ರಸ್ಟ್ ಇರುತ್ತೆ. ಸೊ ವಾರಂಟಿನೂ ಕೊಟ್ಟಿದ್ದಾರೆ ನಿಮಗೆ. ಸೊ ದ್ಯಾಟ್ ಈಸ್ ಒನ್ ಬಿಗ್ ಡೀಲ್ ಆ್ಯಕ್ಚುಲಿ. ಬಿಕಾಸ್
ದ ಥಿಂಗ್ ಇಸ್ ನೀವು ಓಕೆ ನೆಕ್ಸ್ಟ್ ಈಗ ರೀಸೆಂಟ್ಲಿ ಲಾಂಚ್ ಆಗಿರೋಂಥ ಐ ನೋ ದ್ಯಾಟ್ ಮಹೇಂದ್ರದವರು ದಟ್ ವಾಸ್ ಒನ್ ಆಫ್ ದ ಮೋಸ್ಟ್ ರೆವಲ್ಯೂಷನರಿ ಕಾರು ಮಹೇಂದ್ರ ಲಾಂಚ್ ಮಾಡಿರೋ BE60 ಮತ್ತು XEV. ಬಟ್ ದ ಥಿಂಗ್ ಇಸ್ ಇಟ್ ಈಸ್ ಸ್ಟಿಲ್ ಎನ್ ಎಕ್ಸ್ಪೆರಿಮೆಂಟಲ್ ಕಾರು. ಜನಗೆ ಎಕ್ಸೆಪ್ಟ್ ಮಾಡೋಕ್ಕೆ ಇನ್ನೂ ಟೈಮ್ ಆಗುತ್ತೆ. ಎಸ್, ಒಂದೊಂದು ರೆವಲ್ಯೂಷನರಿ ಕಾರ್ ಹೆಂಗಿದೆ ಅಂದರೆ ಇಟ್ ವಿಲ್ ಅಟ್ರಾಕ್ಟ್ ಲಾಟ್ ಆಫ್ ಪೀಪಲ್, ಆಸ್ಪಿರೇಷನಲ್ ವ್ಯಾಲ್ಯೂನ ಅದು ಕ್ರಿಯೇಟ್ ಮಾಡಿದೆ. ಬಟ್ ವಿಲ್ ಇಟ್ ಎಂಡ್ ಅಪ್ ಇನ್ ದ ಸೇಲ್ಸ್ ಅಂತ ಕೇಳಿದ್ರೆ ಇಟ್ ಡಿಪೆಂಡ್ಸ್ ಆ್ಯಕ್ಚುಲಿ ಹೌ ದೇ ಆ್ಯಕ್ಚುಲಿ ಟ್ರೀಟ್ ದ ಕಸ್ಟಮರ್ಸು, ಯಾವ ಥರ ವಾರಂಟಿ ಕೊಡ್ತಾರೆ, ಯಾವ ಥರ ಅವರು ಸರ್ವಿಸ್ ಕೊಡ್ತಾರೆ ಇನ್ ದ ಫಸ್ಟ್ ಇಯರು, ಅದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಸೊ ಯಾವ ಥರ ಆ್ಯಕ್ಚುಲಿ ಆ ಗಾಡಿ ಫಂಕ್ಷನ್ ಆಗುತ್ತೆ ಓವರ್ ದ ಪೀರಿಯಡ್ ಆಫ್ ಇಯರು, ಸೊ ಅದ್ರ ಮೇಲೆ ತುಂಬ ಡಿಪೆಂಡೆಂಟ್ ಆಗಿದೆ. ಐ ವುಡ್ ಸ್ಟಿಲ್ ಸೇ ಇಟ್ ಈಸ್ ಎನ್ ಎಕ್ಸ್ಪೆರಿಮೆಂಟಲ್ ಗಾಡಿ ಓನ್ಲಿ, ಬಟ್ ಸ್ಟಿಲ್ ಫಾರ್ ಮೀ ಐ ಆಮ್ ಹ್ಯಾಪಿ ದಟ್ ದೇ ಮೇಡ್ ಸಮಥಿಂಗ್ ಅಸ್ಟಾನಿಶಿಂಗು, ಅಮೇಝಿಂಗ್ ಮಾಡಿದ್ದಾರೆ. ಬಟ್ ದ ಥಿಂಗ್ ಈಸ್ ಇವಾಗ ಆ ಕಾರು ಬಂದಿದೆ, ಪ್ಲಸ್ ನಿಮಗೆ ಇವಾಗ ನೆಕ್ಸಾನ್ ನೀವು ನೋಡೋದಾದರೆ ಬಜೆಟ್ ಸೆಗ್ಮೆಂಟಲ್ಲಿ ನೀವು ಆಲ್ರೆಡಿ ಹೇಳ್ತೀನಿ, ನಿಮಗೆ ವಿಂಡ್ಸರು, ನಿಮಗೆ ಪಂಚು ಮತ್ತು ಟಾಟಾ ಟಿಯಾಗೋ ಇದ್ದರೆ ದ ಟಾಟಾ ನೆಕ್ಸಾನ್ ವಾಸ್ ದ ಓನ್ಲಿ ಪ್ರೀಮಿಯಂ ಕೈಂಡ್ ಆಫ್ ಕಾರು ನಿಮಗೆ ವಿಚ್ ನೀವು ಟ್ರಸ್ಟ್ ಮಾಡ್ಬೋದು. ಬಿಕಾಸ್ ಅದನ್ನು ತುಂಬ ಟೈಮ್ ಟೆಸ್ಟ್ ಮಾಡಿರೋದ್ರಿಂದ ಜನ ಟ್ರಸ್ಟ್ ಮಾಡ್ತಾಯಿದ್ರು. ಬಟ್ ಅದು ಬಿಟ್ಟರೆ ನಿಮಗೆ ಬೇರೆ ಯಾವುದೋ ಟ್ರಸ್ಟ್ ಮಾಡೋ ಥರ ಇಲ್ಲ. ಈವನ್ ಐ ವುಡ್ ಸೇ ದ ಮಹೇಂದ್ರ ಗಾಡಿಗಳು ಐ ನೋ ಇಟ್ ಈಸ್ ವೆರಿ ಆಸ್ಪಿರೇಷನ್ನು, ಬಟ್ ಟ್ರಸ್ಟ್ ಮಾಡೋ ಥರ ಗಾಡಿ ಇಲ್ಲ. ಸೊ ನಿಮಗೆ ಆ ವ್ಯಾಲ್ಯೂ ಓರಿಯೆಂಟೆಡು, ಆ ಟ್ರಸ್ಟ್ ವರ್ತಿ ಕಾರ್ ಬೇಕಿತ್ತು ವಿಚ್ ಈಸ್ ಟ್ರೈಡ್ ಆ್ಯಂಡ್ ಟೆಸ್ಟೆಡು ಆ್ಯಂಡ್ ನಾವು ಜಸ್ಟ್ ಕಣ್ಣು ಮುಚ್ಕೊಂಡು ಬೈ ಮಾಡೋಂಥ ಕಾರ್ಗಳು, ಆ್ಯಂಡ್ ಮೋರ್ ಓವರ್ ದ ಕಂಪನಿ ಮೇಲೆ ಟ್ರಸ್ಟ್ ಮಾಡೋ ಥರ ಇರಬೇಕು. ಸೊ ರೈಟ್ ನೌ ದ ಹುಂಡೈ ಆ್ಯಂಡ್ ಮಾರುತಿ ಇಸ್ ದ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ಸ್ ಇನ್ ಇಂಡಿಯಾ. ಸೊ ಬಿಕಾಸ್ ಆಫ್ ದ ಮೇನ್ಲಿ ಬಿಕಾಸ್ ಆಫ್ ದ ಸರ್ವಿಸು, ಅವ್ರದ್ದು ಆಬ್ವಿಯಸ್ಲಿ ಮಾರುತಿದು ಸರ್ವಿಸ್ ನೆಟ್ವರ್ಕು, ಪಾರ್ಟ್ಸ್ ಅವೈಲಬಿಲಿಟಿ, ಪಾಸ್ಟ್ ಕಾರ್ಡ್ಸಿಂದ ಫೇಮಸ್ ಆಗಿದ್ದಾರೆ. ಬಟ್ ಹುಂಡೈ ಅವರು ಸ್ಪೆಸಿಫಿಕಲಿ ಅವ್ರದ್ದು ಕ್ವಾಲಿಟಿ ಸರ್ವಿಸು ಆ್ಯಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ವಾಟ್ ದೇ ಡೆಲಿವರ್, ಲೈಕ್ ದ ಪ್ರಾಡಕ್ಟ್ ಇಟ್ ಸೆಲ್ಫ್ ತುಂಬ ಕ್ವಾಲಿಟಿ ಇರುತ್ತೆ. ನಿಮಗೆ ಆಲ್ ದ ಫಂಕ್ಷನ್ಸು, ಫೀಚರ್ಸು ಎಲ್ಲ ಪ್ರಾಪರಾಗಿ ವರ್ಕ್ ಆಗುತ್ತೆ. ಐ ನೋ ಲಾಟ್ ಆಫ್ ಕಾರ್ ಕಂಪನೀಸು ಫೀಚರ್ಸ್ ಎಲ್ಲ ಕೊಟ್ಬಿಡ್ತಾರೆ, ಬಟ್ ಕೆಲವು ಫೀಚರ್ಸ್ ವರ್ಕ್ ಆಗುತ್ತೆ, ವರ್ಕ್ ಆಗದೆ ಇರ್ಬೋದು. ಅದು ತುಂಬ ಜನ ನೋಡಿದ್ದೀವಿ ನಾವು. ಸೊ ಡಿಫರೆಂಟ್ ಮ್ಯಾನುಫ್ಯಾಕ್ಚರ್, ಬಟ್ ಹುಂಡೈ ಆ ಥರ ಅಲ್ಲ, ಇಟ್ ವರ್ಕ್ಸ್ ಪರ್ಫೆಕ್ಟ್ಲಿ ಫೈನ್. ಆ್ಯಂಡ್ ಮೋರ್ ಓವರ್ ಕ್ರೆಟಾ ಆ್ಯಸ್ ಅ ಬ್ರ್ಯಾಂಡು, ಕ್ರೆಟಾದು ಬ್ರ್ಯಾಂಡು ಈಸ್ ನೋನ್ ಟು ಬಿ ಮೋರ್ ಟ್ರಸ್ಟ್ ವರ್ದಿ ಫ್ಯಾಮಿಲಿ ಕಾರು, ನೋ ನಾನ್ಸೆನ್ಸ್ ಕಾರ್. ಬಿಕಾಸ್ ಅದು ನೀವು ಆ ಕಾರ್ ತೊಗೊಂಡ್ರೆ ಯು ನೋ ವಾಟ್ ಟು ಎಕ್ಸ್ಪೆಕ್ಟು. ಇಟ್ ಈಸ್ ಬೇಸಿಕಲಿ ಮೋರ್ ಅ ಸಿಟಿ ಗೋಯಿಂಗ್ ಕಾರೇ. ಸೊ ಸಿಟಿಯಲ್ಲಿ ಆರಾಮಾಗಿ ಓಡಿಸ್ಬೋದು, ಫ್ಯಾಮಿಲಿ ಜೊತೆ ಆರಾಮಾಗಿ ಓಡಿಸ್ಬೋದು, ಯಾರು ಬೇಕಾದರೂ ಆ ಕಾರ್ನ ಓಡಿಸ್ಬೋದು. ಇಟ್ ಈಸ್ ನಾಟ್ ವೆರಿ ಲೈಕ್ ತುಂಬ ಸ್ಪೋರ್ಟಿನೂ ಇಲ್ಲ, ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಏನೂ ಇಲ್ಲ. ಸೊ ಪ್ರಾಪರ್ ನಾರ್ಮಲ್ ಕಂಫರ್ಟೇಬಲ್ ಸಸ್ಪೆನ್ಷನ್ ಇದೆ, ಈಸಿ ಸ್ಟೇರಿಂಗ್ ಇರುತ್ತೆ, ನಿಮಗೆ ಈಸಿ ಕಂಫರ್ಟೇಬಲ್ ಸೀಟ್ಸ್ ಇರುತ್ತೆ. ಸೊ ದ್ಯಾಟ್ ಈಸ್ ವಾಟ್ ಯು ನೋ ಅಬೌಟ್ ದ ಕ್ರೆಟಾ. ಸೊ ಅದನ್ನೇ ಒಂದು ಎಲೆಕ್ಟ್ರಿಕ್ ವರ್ಷನ್ ಆಗಿರೋದ್ರಿಂದ ಆ್ಯಂಡ್ ಮೋರ್ ಓವರ್ ಟ್ರಸ್ಟ್ನ ಡೆವಲಪ್ ಮಾಡೋಕ್ಕೂ ಆಲ್ರೆಡಿ ವರ್ಕ್ ಮಾಡಿದ್ದಾರೆ ವಿತ್ ಅಯಾನಿಕ್ ಕಾರ್. ಸೊ ಅಯಾನಿಕ್ ಕಾರ್ ಎಷ್ಟೋ ವರ್ಷ ಅದು ವರ್ಕ್ ಆಗಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಆಗಿರೋದ್ರಿಂದ ಕ್ರೆಟಾದಲ್ಲೇ ಅದೇ ಸೇಮ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿರೋದ್ರಿಂದ ನೀವು ಇನ್ನೂ ಟ್ರಸ್ಟ್ ನಿಮಗೆ ಡೆವಲಪ್ ಆಗುತ್ತೆ. ಪ್ಲಸ್ ಅದು ಹುಂಡೈ ಸರ್ವಿಸ್ ಬೇರೆ ಇದೆ, ಅದು ಟ್ರಸ್ಟ್ ಆಗುತ್ತೆ. ಸೊ ಓವರ್ ಆಲ್ ಆಸ್ ಅ ಪ್ಯಾಕೇಜ್ ನಿಮಗೆ ಹುಂಡೈ ಅವರು ಪ್ರೊವೈಡ್ ಮಾಡ್ತಾ ಇರೋದು ಆ ಟ್ರಸ್ಟೆಡ್ ವೆಹಿಕಲ್ಲು. ಸೊ ದ್ಯಾಟ್ ಈಸ್ ವೇರ್ ಆ ಡಿಫರೆನ್ಸ್ ಆಗುತ್ತೆ. ಬಿಕಾಸ್ ದ ಸೇಮ್ ಥಿಂಗ್ ಎಲೆಕ್ಟ್ರಿಕ್ ಮಾರ್ಕೆಟಲ್ಲೂ ಆಗಿತ್ತು ಇನ್ ಟರ್ಮ್ಸ್ ಆಫ್ ಸ್ಕೂಟರ್ ಮಾರ್ಕೆಟಲ್ಲಿ. ಸೊ ಸ್ಕೂಟರ್ ಮಾರ್ಕೆಟಲ್ಲೂ ವೆನ್ ಏತರ್ ಲಾಂಚ್ ಮಾಡಿದಾಗ ಆ ರೆವಲ್ಯೂಷನರಿ ಸ್ಕೂಟರ್ ಅಂತ ನಾವು ಸಾಕಷ್ಟು ಜನ ಒಂದು ಓಕೆ ಐಬಾಲ್ಸ್ ಬಂತು. ಅದಾದಮೇಲೆ ಐ ನೋ ಲಾಟ್ ಆಫ್ ಕಂಪನೀಸ್ ಬಂತು ಹೋಯಿತು ಆ್ಯಂಡ್ ಸಮ್ ಕಂಪನೀಸ್ ಚೆನ್ನಾಗಿ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡ್ತು. ಬಟ್ ದ ಮೇನ್ ಥಿಂಗ್ ಈಸ್ ನನ್ನ ಒಪಿನಿಯನ್ಲಿ ವೆನ್ TVS ಅವರು ಆ್ಯಂಡ್ ಬಜಾಜ್ ಅವರು ಅವರಿಬ್ಬರು ವೆನ್ ದೇ ಲಾಂಚ್ ದೇರ್ ಎಲೆಕ್ಟ್ರಿಕ್ ಸ್ಕೂಟರು ಆಲ್ಸೋ ಹೀರೋದವ್ರು ಲಾಂಚ್ ಮಾಡಿದಾಗ ಇಟ್ ಬಿಕೇಮ್ ಕ್ಲಿಯರ್ ದಟ್ ದ ಕಂಪನೀಸ್ ಆರ್ ವೆರಿ ಸೀರಿಯಸ್ ವಿತ್ ಎಲೆಕ್ಟ್ರಿಕ್. ಸೊ ಜನನು ಸೀರಿಯಸ್ನೆಸ್ ಕ್ರಿಯೇಟ್ ಆಯ್ತು ಅವ್ರಿಗೆ. ಓಕೆ ದಿಸ್ ಇಸ್ ಸಮಥಿಂಗ್ ವಿ ಕ್ಯಾನ್ ಟ್ರಸ್ಟ್ ಬಿಕಾಸ್ ಬಿಗರ್ ಕಂಪನೀಸ್ ಆರ್ ಮೇಕಿಂಗ್. ಸೇಮ್ ಹಿಯರ್ ಆಗ್ತಾ ಇದೆ ವೆನ್ ಟೂ ಬಿಗ್ ಕಂಪನೀಸ್ ಹೂ ಆರ್ ನೋನ್ ಟು ಗಿವ್ ವೆರಿ ಗುಡ್ ಸರ್ವಿಸು ವೆನ್ ದೇ ಆರ್ ಲಾಂಚಿಂಗ್ ದರ್ ಎಲೆಕ್ಟ್ರಿಕ್ ಕಾರ್ಸು. ಸೊ ಜನಗೆ ಟ್ರಸ್ಟು ಜಾಸ್ತಿ ಡೆವಲಪ್ ಆಗುತ್ತೆ. ಸೊ ಇದು ಐ ಥಿಂಕ್ ಎರಡು ರೀಸನ್ ನನ್ನ ಪ್ರಕಾರ ವೈ ಇಟ್ ವಿಲ್ ಮೇಕ್ ಅ ಬಿಗ್ ಡಿಫ್ರೆನ್ಸ್. ಒಂದು ಆಲ್ರೆಡಿ ಮೆನ್ಷನ್ ಮಾಡಿ ಟ್ರಸ್ಟ್ ಆ್ಯಂಡ್ ರಿಲಯಬಿಲಿಟಿ ಆ್ಯಂಡ್ ಸರ್ವಿಸ್ ಆ್ಯಂಡ್ ಎವ್ರಿಥಿಂಗ್ ಅವ್ರಿಗೆ ಟೆನ್ಷನ್ ಫ್ರೀ ತೊಗೋಬೋದು. ಸೆಕೆಂಡ್ ಥಿಂಗು ವಿಚ್ ಇಸ್ ದ ಬಿಗ್ಗೆಸ್ಟ್ ರೀಸನ್ ವೈ ಪೀಪಲ್ ಆರ್ ನಾಟ್ ಬೈಯಿಂಗ್ ಇಸ್ ಬಿಕಾಸ್ ಸಿಟಿ ಇವಾಗ ಸದ್ಯಕ್ಕೆ ನೀವು ನೋಡ್ತಾ ಇದ್ರೆ ಎಲೆಕ್ಟ್ರಿಕ್ ಕಾರ್ ಈಸ್ ಮೋಸ್ಟ್ಲಿ ಐ ವುಡ್ ಸೇ ಆನ್ ಆಸ್ಪಿರೇಷನಲ್ ಬೈ. ಐ ನೋ ದಟ್ ಲಾಟ್ ಆಫ್ ಪೀಪಲ್ ನಿಮಗೆ ಲೈಕ್ ದ ಕ್ಯಾಬ್ ಸರ್ವಿಸಸ್ಸು ಇದೆ ಎಲೆಕ್ಟ್ರಿಕ್ ಕಾರ್ದು, ಬಟ್ ಮೋಸ್ಟ್ಲಿ ಅವರು ಬಜೆಟ್ ಕಾರ್ಸ್ ತಗೋತಾ ಇದ್ದಾರೆ. ಟಾಟಾ ಟಿಯಾಗೋನೋ or maybe Puncho or some other electric cars which is like 12 lakhsಗಿಂತ ಕಮ್ಮಿ ಇರುವಂಥ ಎಲೆಕ್ಟ್ರಿಕ್ ಕಾರ್ಸ್ನೇ ತುಂಬ ಜನ ತಗೋತಾ ಇರೋದು. ಬಟ್ ಈ ಆಸ್ಪಿರೇಷನಲ್ ಬೈಕ್ಸ್ನ ತಗೋತಾ ಇಲ್ಲ. ಆಸ್ಪಿರೇಷನಲ್ ಬೈಕ್ಸು ಮೆಜಾರಿಟಿ ಬೈ ಮಾಡ್ತಾ ಇರೋದು ರಿಟೇಲ್ ಕಸ್ಟಮರ್ಸು. ಸೊ ರಿಟೇಲ್ ಕಸ್ಟಮರ್ಸು ಬೇಸಿಕಲಿ ಅವ್ರಿಗೆ ಆಸ್ಪಿರೇಷನಲ್ ಇದೆ ಸಮಥಿಂಗ್. ನಾರ್ಮಲ್ ಪೆಟ್ರೋಲ್ ಕಾರಲ್ಲಿ ದೇ ನೋ ದಟ್ ದೇ ಆರ್ ಗೆಟಿಂಗ್ ದ ಬೆಸ್ಟ್ ಥಿಂಗು, ಬಟ್ ಫ್ಯೂಲ್ ಸೇವ್ ಮಾಡಬೇಕು ಅಂತ ಅಲ್ಲ, ದೇ ವಾಂಟ್ ಟು ಶೋ ದೆಮ್ ಸೆಲ್ಫ್ ಸಮಥಿಂಗ್ ಸ್ಪೆಷಲ್, ಅದಕ್ಕೋಸ್ಕರ ಬೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇ ಬಿ ಫ್ಯೂಚರಲ್ಲಿ ಸ್ವಲ್ಪ ಸೇವ್ ಆಗುತ್ತೆ ಆ 10 year ಕ್ಯಾಲ್ಕುಲೇಷನ್ನು ಆ್ಯಂಡ್ ದೇ ಕ್ಯಾನ್ ಪ್ರೂವ್ ದೆಮ್ ಸೆಲ್ಫ್ ಮೋರ್ ಇಂಟೆಲೆಕ್ಚುಯಲ್ ಅಂತ ಬೈ ಮಾಡ್ತಾ ಇದ್ದಾರೆ. ಬಟ್ ಅದರ್ವೈಸ್ ಐ ಡೋಂಟ್ ಸಿ ಮಚ್ ಡಿಫ್ರೆನ್ಸು ಬಿಕಾಸ್ ಐ ವುಡ್ ಸೇ ಕಾರಲ್ಲಿ ಐ ವುಡ್ ಸೇ ಮೇ ಬಿ ಟಾರ್ಕ್ ರಶ್ ಇರುತ್ತೆ ನಿಮಗೆ ಎಲೆಕ್ಟ್ರಿಕ್ ಕಾರಲ್ಲಿ ಪರ್ಫಾರ್ಮೆನ್ಸ್ ವೈಸು, ಬಟ್ ಅದರ್ವೈಸ್ ನಥಿಂಗ್ ಸ್ಪೆಷಲ್. ನಿಮಗೆ ನಾರ್ಮಲ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಕಾರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಬಟ್ ಐ ನೋ BE60 ಸ್ವಲ್ಪ ಎಕ್ಸೆಪ್ಷನು, ಅದು ಇಟ್ ಈಸ್ ಗಿವಿಂಗ್ ಸಮಥಿಂಗ್ ಸ್ಪೆಷಲ್ಲು. ಬಟ್ ನಾನು ಹೇಳ್ತಾ ಇರೋದು ಮೋಸ್ಟ್ ಆಫ್ ದ ಎಲೆಕ್ಟ್ರಿಕ್ ಕಾರ್ಸು ಇನ್ ದ ಮಾಸ್ ಮಾರ್ಕೆಟು.
ಸೊ ಬೇಸಿಕಲಿ ಏನೇ ಆದ್ರೂ ಈ ಆಸ್ಪಿರೇಷನ್ ಕಾರನ್ನು ಮೇನ್ಲಿ ಜನ ತಗೋತಾ ಇದ್ದಿದ್ದು ಫಾರ್ ಸಿಟಿ ಯೂಸ್ಗೆ. ಸೊ ಸಿಟಿ ಯೂಸ್ಗೆ ನೀವು ಜಾಸ್ತಿ ಸಿಟಿ ಯೂಸ್ ಮಾಡ್ತಿರೋ, ಇಲ್ಲ ನಿಮ್ಮ ಅಪ್ಪ ಅಮ್ಮಗೆ ನಿಮಗೆ ಗಾಡಿ ಕೊಡಬೇಕು ಅಂದರೆ ಐ ಥಿಂಕ್ ಇಟ್ ವಾಸ್ ವೆರಿ ಮಚ್ ಈಸಿ ಗೋ ಫಾರ್ ಎಲೆಕ್ಟ್ರಿಕ್ ಕಾರ್, ಬಿಕಾಸ್ ಸ್ವಲ್ಪ ಸಿಂಪಲ್ ಆಗಿದೆ, ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ, ಈಸಿ ಟು ಲೈಕ್ ರೀಚಾರ್ಜ್ ಮಾಡ್ತಾ ಇರ್ಬೋದು ಮನೆಯಲ್ಲಿ ಅಂತ ತುಂಬ ಜನ ಎಲೆಕ್ಟ್ರಿಕ್ ಕಾರ್ನ ಯೂಸೇಜ್ ಮಾಡ್ತಾಯಿದ್ರು. But I would say these two cars may actually jana might think about riding it outskirt also, outskirt out stationಗೆ ರೈಡ್ ಮಾಡೋ ಟ್ರಸ್ಟ್ ಬರುತ್ತೆ ಜಾಸ್ತಿ. ಬಿಕಾಸ್ ಮೇನ್ ರೀಸನ್ ಇಸ್ ಇದ್ರದ್ದು ಸರ್ವಿಸ್ ಅವೈಲಬಿಲಿಟಿ ಅಕ್ರಾಸ್ ಇಂಡಿಯಾ ಚೆನ್ನಾಗಿದೆ. The trust is that these people can actually build a very good electric infrastructure ಅಂತ. ಬಿಕಾಸ್ ಬೇರೆ ಕಂಪನೀಸು ಟ್ರೈ ಮಾಡಿದ್ದಾರೆ, ಈವನ್ ಟಾಟಾ ಹ್ಯಾಸ್ ಟ್ರೈಡ್ ಗುಡ್ ಇನಫ್. ಐ ಡೋಂಟ್ ಥಿಂಕ್ ದೇ ವಿಲ್ ಬಿ ಏಬಲ್ ಟು ಡೂ ಇಟ್ ಲೈಕ್ ಮಾರುತಿ ಆರ್ ಹುಂಡೈ. ಐ ಥಿಂಕ್ ಮಾರುತಿ ಅವರು ಎಸ್ಪೆಷಲಿ ನಂಗೆ ಅನ್ನಿಸ್ತಾ ಇದೆ ದೇ ವಿಲ್ ಬಿ ಏಬಲ್ ಟು ಡೆವಲಪ್ ದ ಎಲೆಕ್ಟ್ರಿಕ್ ಇನ್ಫ್ರಾಸ್ಟ್ರಕ್ಚರ್ ವೆರಿ ವೆಲ್. ಬಿಕಾಸ್ ನಿಮ್ಗೆ ಗೊತ್ತು ದಟ್ ದೇ ಹ್ಯಾವ್ ಸರ್ವಿಸ್ ಸೆಂಟರ್ ಅಕ್ರಾಸ್ ಇಂಡಿಯಾ, ಆ್ಯಂಡ್ ಅದೂ ನಾಟ್ ಜಸ್ಟ್ ನಾರ್ಮಲ್ ಸರ್ವಿಸ್ ಸೆಂಟರ್, ಕ್ವಾಲಿಟಿ ಸರ್ವಿಸ್ ಸೆಂಟರ್ ಎಷ್ಟೊಂದು ಕಡೆ ಇದೆ ಅವ್ರ ಹತ್ರ, ಪ್ರಾಪರ್ಲಿ ಬಿಲ್ಟು ವೆರಿ ಬಿಗ್ ಸರ್ವಿಸ್ ಸೆಂಟರ್ಸಲ್ಲಿ ಅವ್ರ ಹತ್ರ ಇರೋದ್ರಿಂದ ಆ ಟ್ರಸ್ಟ್ ಡೆವಲಪ್ ಆಗುತ್ತೆ. ಓಕೆ, ನಾನು ಬರೀ ಇದನ್ನ ಸಿಟಿ ಯೂಸ್ಗೆ ಮಾತ್ರ ತೊಗೊಳೋದಲ್ಲ, ಸ್ವಲ್ಪ ಇನ್ ಕೇಸ್ ಸರ್ಟನ್ ಟೈಮ್ಸ್ ನನಗೆ ಆಚೆ ಹೋಗಬೇಕು, ಅತ್ತೆ ಮಾವನ ಮೀಟ್ ಮಾಡಬೇಕು ಅಂದರೆ ಐ ಕ್ಯಾನ್ ಆ್ಯಕ್ಚುಲಿ ಯೂಸ್ ದಿಸ್ ಎಲೆಕ್ಟ್ರಿಕ್ ಕಾರ್. ಸೊ ಆ ಟ್ರಸ್ಟು ಡೆವಲಪ್ ಆಗಿರೋದ್ರಿಂದ ದ್ಯಾಟ್ ಆ್ಯಕ್ಚುಲಿ ಅವಾಗ ಏನಾಗುತ್ತೆ ಅಂದರೆ ಓಕೆ, ಇಟ್ ಕಮ್ಸ್ ಕ್ಲೋಸ್ ಟು ದ ನಾರ್ಮಲ್ ಕಾರ್ಸು. ಸೊ ನಾರ್ಮಲ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಕಾರ್ಸ್ ಥರನೇ ನೀವು ಜಾಸ್ತಿ ಟ್ರಸ್ಟ್ ಮಾಡೋಕ್ಕೆ ಡೆವಲಪ್ ಮಾಡ್ತೀರಾ. ಓಕೆ, ಇದನ್ನು ಆಚೆ ತೊಗೊಂಡು ಹೋಗ್ಬೋದು ಬಿಕಾಸ್ ಎಲೆಕ್ಟ್ರಿಕ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ. ಬಿಕಾಸ್ ಐ ಥಿಂಕ್ ದೇ ವಿಲ್ ಬಿ ಏಬಲ್ ಟು ಡೂ, ಬಿಕಾಸ್ ಅವ್ರ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಇದೆ, ದೇ ಆಲ್ರೆಡಿ ಹ್ಯಾವ್ ದಟ್ ಬ್ಯಾಕಪ್ಪು. ಬಿಕಾಸ್ ಅಷ್ಟು ನಿಮಗೆ ಅವ್ರ ಹತ್ರ ಸರ್ವಿಸ್ ಸೆಂಟರು ಪ್ಲಸ್ ಕ್ವಾಲಿಟಿ ಇರೋದ್ರಿಂದ, ಅವ್ರ ಸರ್ವಿಸ್ ನಾಟ್ ಜಸ್ಟ್ ಸರ್ವಿಸ್ ಸೆಂಟರ್ ಜಾಸ್ತಿ ಅಷ್ಟೇ ಅಲ್ಲ, ಕ್ವಾಲಿಟಿನೂ ಇರೋದ್ರಿಂದ ಯು ಕ್ಯಾನ್ ಟ್ರಸ್ಟ್ ದಟ್ ಓಕೆ ನಾನು ಹೋದಾಗ ದೇ ವಿಲ್, ಬಿಕಾಸ್ ಹುಂಡೈದು ಸರ್ವಿಸ್ ಚೆನ್ನಾಗಿದೆ, ಐ ಕ್ಯಾನ್ ಗೋ ಔಟ್ ಆ್ಯಂಡ್ ಮೇ ಬಿ ನನಗೆ ಏನಾದರೂ ಪ್ರಾಬ್ಲಮ್ ಆದರೆ ಇವ್ರ ಸರ್ವಿಸ್ ಚೆನ್ನಾಗಿರೋದ್ರಿಂದ ಡೆಫಿನೆಟ್ಲಿ ನನಗೆ ಹೆಲ್ಪ್ ಮಾಡ್ತಾರೆ. ಆರ್ ನನಗೆ ಸಮ್ವೇರ್ ಡೌನ್ ದ ಲೈನ್ ನನಗೆ ಹುಂಡೈ ಸರ್ವಿಸ್ ಸ್ಟೇಷನ್ಸು ಆರ್ ಮಾರುತಿ ಸರ್ವಿಸ್ ಸ್ಟೇಷನ್ ಸಿಗುತ್ತೆ ಅಂತ. ಆ್ಯಂಡ್ ಐ ಥಿಂಕ್ ಇದರಲ್ಲೂ ಫೀಚರ್ಸ್ ಕೊಟ್ಟಿದ್ದಾರೆ ನಿಮಗೆ ಟು ಸರ್ಚ್ ಫಾರ್ ದ ಹುಂಡೈ ಸರ್ವಿಸ್ ಸ್ಟೇಷನ್ ಆಲ್ಸೋ. ಸೊ ಅದು ನಿಮಗೆ ಇನ್ ದ ಮ್ಯಾಪೇ ನೀವು ಸರ್ಚ್ ಮಾಡ್ಬೋದು, ಆ ಫೀಚರು ಕೊಟ್ಟಿದ್ದಾರೆ. ಸೊ ಅದರಿಂದ ನನ್ನ ಪ್ರಕಾರ ದೀಸ್ ಟು ಬ್ರ್ಯಾಂಡ್ಸು ಲಾಂಚ್ ಮಾಡೋದು ವೆಹಿಕಲು ವಿಲ್ ಮೇಕ್ ಅ ಹ್ಯೂಜ್ ಡಿಫರೆನ್ಸ್ ಇನ್ ದ ಇಂಡಿಯನ್ ಇ ವಿ ಮಾರ್ಕೆಟ್ ಅಂತ ಅನ್ನಿಸ್ತಾ ಇದೆ. ಸೊ ನನಗೆ ಅದಕ್ಕೋಸ್ಕರ ಖುಷಿ ಆಗ್ತಾ ಇದೆ ದಟ್ ಈ ಗಾಡಿ ಲಾಂಚ್ ಆಗಿರೋದ್ರಿಂದ ಇಟ್ ಈಸ್ ಜಸ್ಟ್ ಅ ನಾರ್ಮಲ್ ಇ ವಿ ಕಾರೇ, ಬಟ್ ಫಾರ್ ಮೀ ಆ ಟ್ರಸ್ಟ್ ಡೆವಲಪ್ ಆಗುತ್ತೆ ಫಾರ್ ಪೀಪಲ್ ಟು ಗೋ ಫಾರ್ ಇ ವಿ ಮೋರ್. ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ರೈಟ್ ನೌ ಐ ವುಡ್ ಸೇ 95% ಆಫ್ ದ ಕಾರ್ಸು ಇವಾಗ್ಲೂ ಐ ಥಿಂಕ್ ಪೆಟ್ರೋಲ್ ಡೀಸೆಲ್ ಇದೆ, ಆ್ಯಂಡ್ ಮೇ ಬಿ 5% ಮಾರ್ಕೆಟ್ ಇರ್ಬೋದು, ವಿಚ್ ಈಸ್ ಗ್ರೋಯಿಂಗ್ ವೆರಿ ವೆಲ್ ಇವಾಗ್ಲೂ. ಬಟ್ ಐ ಥಿಂಕ್ ವಿತ್ ದೀಸ್ ಟು ಕಾರ್ಸ್ ಕಮಿಂಗ್ ಇನ್ ಟು ದ ಮಾರ್ಕೆಟು ಮೇ ಬಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ 15 to 20% ಗ್ರೋ ಆಗ್ಬೋದು. ಸೊ ಈಗ 5% ಇದೆ ಅಲ್ಲ, ಸೊ 15 to 20% ಜಾಸ್ತಿ ಆಗ್ಬೋದು ನಿಮಗೆ ಮಾರ್ಕೆಟ್ ಶೇರ್ ಆಫ್ ಎಲೆಕ್ಟ್ರಿಕ್ ಇ ವಿ. ಸೊ ಬಿಕಾಸ್ ಆಫ್ ದೀಸ್ ಟು ಬ್ರ್ಯಾಂಡ್ಸ್ ಅಂತ ಅನ್ನಿಸ್ತಾ ಇದೆ ನನಗೆ. ಮೇ ಬಿ 15 ಅಂತೂ ಆಗಬಹುದು ಅಂತ ಅನ್ನಿಸ್ತಾ ಇದೆ. 20% ಡಿಪೆಂಡ್ಸ್ ಆನ್ ಯಾವ ಥರ ಇದು ಗಾಡಿಗಳು ಪರ್ಫಾರ್ಮ್ ಮಾಡುತ್ತೆ ಅಂತ. ಬಟ್ ಬಿಕಾಸ್ ಆಸ್ ಐ ಟೋಲ್ಡ್ ಯು ಟ್ರಸ್ಟ್ ಇದೆ ಜನರಲಿ ದಟ್ ದೀಸ್ ಬ್ರ್ಯಾಂಡ್ಸ್ ಡೆಲಿವರ್ ವೆರಿ ಗುಡ್ ಸರ್ವಿಸ್. ಸೊ ದೀಸ್ ಬ್ರ್ಯಾಂಡ್ ವಿ ಕ್ಯಾನ್ ಟ್ರಸ್ಟ್ ಅಬೌಟ್ ದ ಪ್ರಾಡಕ್ಟ್ ಎವ್ರಿಥಿಂಗು, ಆ್ಯಂಡ್ ಈವನ್ ಇಫ್ ಯು ವಾಂಟ್ ಟು ಗೋ ಔಟ್ ಸೈಡು ದೀಸ್ ಬ್ರ್ಯಾಂಡ್ಸ್ ವಿಲ್ ಬಿ ದೇರ್ ಟು ಹೆಲ್ಪ್ ಅಸ್ ಅಂತ ಇರೋದ್ರಿಂದ ಐ ಥಿಂಕ್ ಸ್ವಲ್ಪ ಜಾಸ್ತಿ ಜನ ರಿಸ್ಕ್ ತೊಗೊಳಕ್ಕೆ ಹೋಗ್ತಾರೆ. ಐ ಮೀನ್ ಐ ನೋ ದ್ಯಾಟ್ ಎಂಡ್ ಆಫ್ ದ ಡೇ ವೆನ್ ಪೀಪಲ್ ಸಿ ಅ ಪೆಟ್ರೋಲ್ ಕಾರು ಓಕೆ ಸೇಫ್ ಆಗಿರೋಣ ಅಂತ ತೊಗೋತಾರೆ, ಬಟ್ ಫಾರ್ ದೋಸ್ ರಿಸ್ಕ್ ಟೇಕರ್ಸು ದೇ ವಿಲ್ ಹ್ಯಾವ್ ಮೋರ್ ಅಶ್ಯೂರೆನ್ಸ್ ಕಂಪೇರ್ಡ್ ಟು ಟಾಟಾ ಆರ್ ಮಹೀಂದ್ರ. ಸೊ ದ್ಯಾಟ್ ಈಸ್ ವಾಟ್ ಐ ಕೈಂಡ್ ಆಫ್ ಫೀಲ್ ದಟ್ ಬಿಕಾಸ್ ಆಫ್ ದ್ಯಾಟ್ ಪೀಪಲ್ ವಿಲ್ ಗೋ ಮೋರ್ ಫಾರ್ ದ ಎಲೆಕ್ಟ್ರಿಕ್ ಕಾರ್ಸ್ ಅಂತ ಅನ್ನಿಸ್ತಾ ಇದೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾರ್ ಫಾರ್ ದ ಎಲೆಕ್ಟ್ರಿಕ್ ಮಾರ್ಕೆಟ್ ಅಂತ ನನ್ನ ಒಪಿನಿಯನು. ಸೊ ದ್ಯಾಟ್ ವಾಸ್ ಮೈ ಟೇಕ್ ರಿಗಾರ್ಡಿಂಗ್ ದ ನ್ಯೂಲಿ ಲಾಂಚ್ಡ್ ಹುಂಡೈ ಇ ವಿ ಕ್ರೆಟಾ. ಸೊ ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.